ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಯಾಗಿದ್ದ ಈ ಗೋಲ್ಡ್ ಸುರೇಶ್ ಅವರ ಬಗ್ಗೆ ಕೆಲ ಮಾಹಿತಿಗಳು ಇದೀಗ ಸಮಯ ನ್ಯೂಸ್ಗೆ ಲಭ್ಯವಾಗಿದೆ. ಏನಪ್ಪ ವಿಚಾರ? ಗೋಲ್ಡ್ ಸುರೇಶ್ ಅವರ ಹಿನ್ನೆಲೆಯನ್ನು ತೆಗೆದುಕೊಳ್ಳೋಣ. ಗೋಲ್ಡ್ ಸುರೇಶ್ ಅವರು ಏನು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಪಾರ್ತನಹಳ್ಳಿ ಅಂತ ಒಂದು ಊರಿನಲ್ಲಿ ಜನಿಸ್ತಾರೆ. ಅದಾದ ಮೇಲೆ ಅವರು 3-4 ಹಾಸ್ಟೆಲ್ನಲ್ಲಿ ಓದಿದೆ. ನಂತರದಲ್ಲಿ ಬೇರೆ ಕಡೆ ಹೋದೆ, ಶಿಕ್ಷಣ ನನಗೆ ತಲೆಗತ್ತಿಲ್ಲ, ಈ ರೀತಿಯಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ 10ನೇ ಕ್ಲಾಸು ಅಂತೂ ಇಂತೂ ಕಂಪ್ಲೀಟ್ ಮಾಡ್ಕೊಂಡು ನನ್ನದೇ ಆದಂಥ ಜೀವನವನ್ನು ಸೃಷ್ಟಿ ಮಾಡ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬರ್ತೀನಿ. ಬೆಂಗಳೂರಲ್ಲಿ ಎಲ್ಲರೂ ಕೂಡ ನನ್ನ ತುಳಿತಾರೆ. ನಾನು ಮತ್ತೆ ಊರಿಗೆ ಹೋಗ್ತೀನಿ. ಅದರ ಮಧ್ಯೆ ಮತ್ತೆ ಮೈಸೂರಿಗೆ ಹೋಗಿ ನಾನು ಸನ್ಯಾಸಿ ಶಿಬಿರದಲ್ಲಿ ಕೂತ್ಕೊಂಡು ಅಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ. ಜೀವನದಲ್ಲಿ ಆಗದೇ ಇರುವಂತಹ ಬದಲಾವಣೆಗಳೆಲ್ಲ ಆಗಿ ನನಗೆ ಏಕಾಏಕಿಯಾಗಿ ಡೆಲ್ಲಿಗೆ ಹೋಗಿ ಅಲ್ಲಿ ಇಂಟೀರಿಯರ್ ಕೋರ್ಸ್ ಮುಗಿಸಿ ನಂತರದಲ್ಲಿ ನಾನು ದೊಡ್ಡ ವ್ಯಕ್ತಿ ಆದೆ. ಇವಾಗ ಎಲ್ಲಿರ್ತಕ್ಕಂಥ ಯಾರ್ಯಾರು ನನಗೆ ಮೋಸ ಮಾಡಿದ್ರು ಅವ್ರ ಎದುರುಗಡೆ ತೊಡೆ ತಟ್ಟಿ ಒಳ್ಳೊಳ್ಳೆ ಕಾರ್ನಲ್ಲಿ, ಪ್ರತಿಷ್ಠಿತ ಕಾರ್ಗಳಲ್ಲಿ, ಪ್ರತಿಷ್ಠಿತ ಕಂಪನಿಯ ಕಾರ್ಗಳಲ್ಲಿ ಮತ್ತು ಅದೇ ರೀತಿಯಾಗಿ ತನ್ನದೇ ರೀತಿಯಲ್ಲಿ ಚಿನ್ನಗಳನ್ನು ಹಾಕ್ಕೊಳ್ಳುವಂಥ ಕೆಲಸಗಳು ಮಾಡ್ತಾ ಇದ್ದೆ. ಎಲ್ಲ ಗಿಟಿ ಎಲ್ಲದನ್ನು ಕಟ್ಕೊಂಡು ನಾನು ದಿಲ್ದಾರಾಗಿದ್ದೀನಿ, ನನ್ನ ಹವಾನೇ ಬೇರೆ ಅಂತ ಹೇಳ್ತಾ ಇದ್ದೆ. ಇದೆಲ್ಲದನ್ನು ಕೂಡ ಕೇಳ್ಕೊಂಡು ಹೌದಪ್ಪ ಇವ್ರು ಹೇಳುವಂಥ ಕಹಿ ಘಟನೆಗಳು, ಸಹಿ ಘಟನೆಗಳು ಮತ್ತು ಅದೇ ರೀತಿಯಾಗಿ ಈಗ ಇರತಕ್ಕಂಥ ಶ್ರೀಮಂತಿಕೆಯ ಮೇರುಗೇನಿದೆ ಇದೆಲ್ಲವೂ ನಿಜ ಅಂತ ಎಣಿಸ್ಕೊಂಡಿದ್ವಿ. ಆದರೆ ಅದು ನಿಜಾನೂ ಇರ್ಬೋದು, ನಿಜ ಇಲ್ಲದೇನೂ ಇರ್ಬೋದು. ಇಲ್ಲಿ ಒಂದಂತೂ ಸತ್ಯ, 2013ರಲ್ಲಿ ಏನು 4ನೇ ತಿಂಗಳು, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಒಂದು 17ನೇ ತಾರೀಕಿನಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಅದು ಅಥಣಿ ಬಳಿಯಲ್ಲಿರ್ತಕ್ಕಂಥ ಒಂದು ಐಗಳ ಅಂತ ಹೇಳಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ. ಏನಂತ ಹೇಳಿದ್ರೆ, ಒಬ್ಬ ಟ್ರಕ್ ಡ್ರೈವರ್, ಮಹಾರಾಷ್ಟ್ರದ ಟ್ರಕ್ ನೇರವಾಗಿ ಒಂದು ಕರ್ನಾಟಕದ ಭಾಗದಲ್ಲಿ ಹಾದು ಹೋಗ್ತಾ ಇದ್ದ ಟೈಮಲ್ಲಿ ಐಗಳಿ ಅನ್ನೋ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯ ಹತ್ತಿರ ಒಂದು 4 ಜನ 2 ವೀಲರ್ನಲ್ಲಿ ಬಂದು ಆ ಒಂದು ಮಹಾರಾಷ್ಟ್ರದ ಏನು ಟ್ರಕ್ ಏನಿರುತ್ತೆ ಅದನ್ನು ತಡೆದು ನಿಲ್ಲಿಸಿ ಆ ಡ್ರೈವರ್ಗೆ ಹಿಗ್ಗಾಮುಗ್ಗ ಥಳಿಸಿ ಆತನ ಜೇಬಲ್ಲಿ ಇರ್ತಕ್ಕಂಥ 4700 ರೂಪಾಯಿ ಅಮೌಂಟನ್ನು ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಈ ಸಂಬಂಧಪಟ್ಟ ಹಾಗೆ ಒಂದು ಆತ ಏಟನ್ನು ತಿಂದಂಥ ಟ್ರಕ್ ಡ್ರೈವರು ಹೋಗಿ ಐಗಳಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾನೆ. ಐಗಳಿ ಪೊಲೀಸ್ ಸ್ಟೇಷನ್ ಅವರು ಪ್ರಕರಣವನ್ನು ದಾಖಲಿಸ್ಕೊಂಡು ನಂತರದಲ್ಲಿ ಯಾರ್ಯಾರ ಬಗ್ಗೆ ನಿಮ್ಗೆ ಡೌಟ್ ಇದೆ, ಏನು ಎತ್ತ ಅಂತ ಹೇಳಿ ಆ ಟ್ರಕ್ ಡ್ರೈವರನ್ನು ಕೇಳ್ತಾರೆ. ಆ ಟೈಮಲ್ಲಿ ಟ್ರಕ್ ಡ್ರೈವರು ನನಗೆ 2 ನಂಬರ್ಗಳು, ಅಂದರೆ ಬೈಕ್ನಲ್ಲಿ ಬಂದು ರಾಬ್ರಿ ಮಾಡಿದ್ರಲ್ಲ ಆ 4 ಬೈಕ್ನಲ್ಲಿ 2 ಬೈಕ್ನ ನಂಬರ್ ನನಗೆ ನೆನಪಿದೆ ಅಂತೇಳಿ ಹೇಳಿ ಆ ನಂಬರ್ಗಳನ್ನು ಪೊಲೀಸ್ನವರಿಗೆ ಕೊಡುವಂಥ ಕೆಲಸಗಳು ಮಾಡ್ತಾರೆ. ಇದನ್ನು ಹುಡ್ಕೊಂಡು ಹೋದಂಥ ಪೊಲೀಸ್ನವರು 4 ಆರೋಪಿಗಳನ್ನು ಬಂಧಿಸ್ತಾರೆ. ಆ 4 ಆರೋಪಿಗಳ ಪೈಕಿ ಸುರೇಶ್ ಕೂಡ, ಗೋಲ್ಡ್ ಸುರೇಶ್ ಕೂಡ ಒಬ್ಬರಾಗಿದ್ದರು ಅನ್ನೋ ಒಂದು ಎಲ್ಲ ಡಾಕ್ಯುಮೆಂಟ್ಸ್ಗಳು ನಮ್ಮ ಹತ್ರ ಇದೆ. ಅದಾದ ಮೇಲೆ ಇವರು ಎಷ್ಟು ಕೇಸ್ನಲ್ಲಿದ್ದರು ಏನು ಎತ್ತ ಅನ್ನೋದು ಗೊತ್ತಿಲ್ಲ, ಆ ಒಂದು ಕೇಸ್ನಲ್ಲಿ ಇದ್ದರು. ಈ ಸಂಬಂಧಪಟ್ಟ ಹಾಗೆ ರೌಡಿ ಶೀಟರ್ಗಳನ್ನು ಪಟ್ಟಿಯನ್ನು ತೆಗೆಯುವಂತಹ ಕೆಲಸಗಳನ್ನು ಕೂಡ ಪೊಲೀಸ್ನವರು ಮಾಡ್ತಾರೆ. ಅಂದರೆ ರೌಡಿ ಪಟ್ಟಿಯಲ್ಲಿ ಇವರ ಹೆಸರು ಕೂಡ ಇರುತ್ತೆ. ಸುರೇಶ್ ಅವರು ಈ ಬೆಂಗಳೂರಿಗೆ ಬಂದಾಗ 2011ರಲ್ಲಿ ಬಂದೆ ಅಂತೇಳಿ ನಿನ್ನೆನೂ ಕೂಡ ಅವರನ್ನು ಹೋಗಿ ಮಾತಾಡಿಸುವಂತಹ ಕೆಲಸಗಳನ್ನ ಮಾಡ್ತೀನಿ. ಮಾತಾಡಿಸಿದಾಗ ನಿಮ್ಮ ಮೇಲೆ ಮಾಜಿ ರೌಡಿ ಶೀಟರ್ ಅಂತ ಹೇಳಿ ಏನಾದ್ರು ರೌಡಿ ಶೀಟರ್ ಅನ್ನೋ ಒಂದು ಹೆಸರಿತ್ತ ಅಥವಾ ಪಟ್ಟಿ ತೆರೆದಿದ್ರ ಈ ಹಿಂದೆ ಐಗಳಿ ಪೊಲೀಸ್ ಸ್ಟೇಷನ್ನಲ್ಲಿ ಏನಾದರೂ ಕಂಪ್ಲೇಂಟ್ಗಳಿದ್ವಾ ಅಂತ ಕೇಳಿದರೆ ನನ್ನ ವಿರುದ್ಧವಾಗಿ ಕೆಲವರೆಲ್ಲ ಷಡ್ಯಂತ್ರಗಳನ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ನಾನು ಕಾನೂನು ರೀತಿಯ ಉತ್ತರಗಳನ್ನು ನಾನು ಕೊಡ್ತೀನಿ, ನನಗೆ ಗೊತ್ತಿದೆ ಯಾವ ರೀತಿ, ನನ್ನ ಲೀಗಲ್ ಟೀಮ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ. ಅಂದರೆ ಇವ್ರದ್ದು ತೇಜೋವಧೆ ಮಾಡುವಂತಹ ಕೆಲಸಗಳು ಮಾಡಿಲ್ಲ. ಇಲ್ಲಿ ಸಾಕಷ್ಟು ವಿಚಾರಗಳು ಒಳಗಡೆ ಹಿಡನ್ನಾಗೇ ಇದೆ, ಹೊರಗಡೆ ಮಾತ್ರ ತೋರಿಸ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಅಂದರೆ ನಾನು ಇಷ್ಟಿಷ್ಟು ಕಷ್ಟಪಟ್ಟೆ, ಹೀಗೀಗೆ ಬಂದೆ, ಹಿಂಗಾಯಿತು ಅಂತ ಹೇಳುವಂಥ ಕೆಲಸಗಳು ಮಾಡಿದ್ರಿ. ಆದರೆ ಅಸ್ಪಷ್ಟವಾದ ಉತ್ತರಗಳನ್ನು ಕೊಡ್ತೀರಿ. ನಾನು ನಿನ್ನೆ ಕೇಳಿದಂಥ ಪ್ರಶ್ನೆಗಳಿಗೆ ಎಲ್ಲಿ ವಿದ್ಯಾಸಂಸ್ಥೆ ಅಂದರೆ ಇಂಟೀರಿಯರ್ ಡಿಸೈನ್ನ ಡೆಲ್ಲಿಗೆ ಹೋಗಿ ಮಾಡಿದೆ ಅಂತ ಹೇಳ್ತೀನಿ. ಓಕೆ, ಡೆಲ್ಲಿಗೆ ಹೋಗಿ ಯಾವ ವಿದ್ಯಾಸಂಸ್ಥೆ ಅಂತ ಕೇಳಿದ್ರೆ ಅದ್ರ ಬಗ್ಗೆ ಇಲ್ಲ. ಯಾವುದೋ ಒಂದು ಕಂಪ್ನಿಯಲ್ಲಿ ನಾನು ಕೆಲಸ ಮಾಡಿದೆ, ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಬಂದಾಗ ನಾನು ಪ್ರಿಪ್ರೇಷನ್ ಆಗ್ತಾ ಇದ್ದೆ, ನಂತರದಲ್ಲಿ ದೊಡ್ಡ ಕಂಪ್ನಿನ ತೆಗೆದೆ ಅಂತೇಳಿ ಹೇಳಿದ್ರಿ. ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಯಾವುದೂ ಕೂಡ ಕ್ಲಿಯಾರಿಟಿ ಇಲ್ಲ. ಈಗ ನನಗೆ ಒಬ್ಬರು ಮೋಸ ಮಾಡಿದರು, ಒಬ್ಬ ವ್ಯಕ್ತಿ ನನಗೆ 9,000 ಸಂಬಳ ಇದ್ದವನ್ನ 29,000 ಸಂಬಳಕ್ಕೆ ಕರ್ಕೊಂಡು ನನ್ನ ಇಟ್ಕೊಂಡಿದ್ರು. ನಂತರದಲ್ಲಿ ಅವರು ನನ್ನನ್ನು ಛತ್ರಿಯಿಂದ ಹಿಡಿದು ಚಪ್ಪಲಿ ಹಾಕೋರವರೆಗೂ ಕೂಡ ಇಟ್ಕೊಂಡಿದ್ರು. ಅವ್ರು ಯಾರು ಏನು ಎತ್ತ ಅಂತ ಹೆಸರು ಹೇಳಲ್ಲ. ನನಗೆ ಎಲ್ಲರೂ ಕೂಡ ಬಂದವರೆಲ್ಲ ಉಂಡೆನಾಮ ಇಟ್ಟಂಥ ವ್ಯಕ್ತಿಗಳೇ ಅಂತೇಳಿ ಹೇಳ್ತೀರಿ. ಯಾರು ಸ್ವಾಮಿ ಉಂಡೆನಾಮ ಇಟ್ಟವರು? ಎಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಅವ್ರವ್ರ ಜೀವನವನ್ನು ಮಾಡ್ಕೊಂಡಿದ್ದಾರೆ.
ಅವ್ರವ್ರ ಬೆಳವಣಿಗೆಗಳನ್ನ ಅವ್ರವ್ರು ಮಾಡ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನಿಮ್ಮನ್ನು ತುಳಿಯುವಂತಹ ಕೆಲಸಗಳನ್ನ ಯಾಕೆ ಮಾಡಬೇಕು? ಅದಲ್ಲದೆ ನೀವು 2013, 14, 15, 16ವರೆಗೂ ಕೂಡ ಝೀರೋ ಬಜೆಟ್ಟು ಅಥವಾ ಏನೂ ಇಲ್ಲ ಅಂತ ಹೇಳಿದವರು ಸಡನ್ನಾಗಿ ಇಂಟೀರಿಯರ್ಗಳನ್ನು ಅಥವಾ ಇನ್ನೊಂದೇನೋ ಮಾಡಿದೆ ಅಂತೇಳಿ ಹೇಳ್ತೀರಿ. ಅದರಲ್ಲಿ ಇಂಟೀರಿಯರ್ ಮಾಡಿರ್ತಕ್ಕಂಥದ್ದು ಅಥವಾ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡಿರ್ತಕ್ಕಂಥ ಕೆಲವುದೆಲ್ಲ ಇರುತ್ತೆ. ಹೆಮ್ಮೆಯ ವಿಚಾರ, ನಮ್ಮ ಒಂದು ಸಂಸ್ಥೆ ಈ ರೀತಿಯಾಗಿ ಇಂತಿಂಥ ಕಂಪನಿಯ ಒಂದು ಬಿಲ್ಡಿಂಗ್ಗಳನ್ನು ಕಟ್ಟಿದೆ ಅಂತೇಳಿ ಹೇಳಿದರೆ ಹೆಮ್ಮೆ. ಆ ಬಿಲ್ಡಿಂಗ್ಗಳು ನಿಮ್ಮ ಪ್ರಾಜೆಕ್ಟ್ಗಳೇನು, ಈ ಹಿಂದೆ ಮಾಡಿದಂಥ ಪ್ರಾಜೆಕ್ಟ್ಗಳೇನು, ಮುಂದೆ ಮಾಡುವಂಥ ಪ್ರಾಜೆಕ್ಟ್ಗಳು ಯಾವುದು, ಎಷ್ಟು ಇಸ್ವಿಯವರೆಗೆ ಇದೆ ಅಂತೇಳಿ ಕೇಳಿದ್ರೆ ಅದ್ರ ಬಗ್ಗೆನೂ ಸ್ಪಷ್ಟವಾದ ಮಾಹಿತಿ ಇಲ್ಲ. ಅಂದರೆ ಸುಮ್ಮನೆ ಆಡಬೇಕು, ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತಾಡ್ತಾ ಇದ್ದೀರೋ ಅಥವಾ ಇಲ್ವೋ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಎಲ್ಲ ಉತ್ತರಗಳು ಏನಿರ್ತವೆ, ಈ ಹಿಂದೆನೂ ಒಬ್ಬ ಕಾಗೆ ಹಾರಿಸುವಂತಹ ಕೆಲಸಗಳನ್ನು ಮಾಡಿದ್ದ. ಆ ಕಾಗೆ ಸುಮಾರು ದಿವಸನೂ ಕೂಡ ಹಾರ್ತಾ ಇತ್ತು, ನಂತರದಲ್ಲಿ ಸಾಕಾಯಿತು, ನೆಲಕ್ಕೆ ಬಂದು ಬಿತ್ತು. ಅದಾದಮೇಲೆ ಮತ್ತೆ ಎಲ್ಲೋ ಹೋಗಿ ಎದ್ದು ಮತ್ತೆ ಪುನಃ ಇನ್ನೊಂದು ಸಲ ಬಿದ್ದು ಮತ್ತೆ ಎದ್ದೇಳುವಂತಹ ಕೆಲಸಗಳನ್ನ ಮಾಡ್ತಾರೆ. ಜನರು ಕೂಡ ಇದನ್ನು ನಂಬ್ಕೊಳ್ಳಲ್ಲ. ಅಂದರೆ ಎಷ್ಟು ಜನ ಕರ್ನಾಟಕಕ್ಕೆ ಬಂದರು, ನಾವು ಅಂಥವ್ರು, ನಾವು ಇಂಥವ್ರು, ನಮ್ಮದೇ ಹೆಸರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದೆ ಅಂತ ಹೇಳ್ಕೊಂಡವರು ನೆಲಕ್ಕೆ ಹಚ್ಚಿದವರು ಇದ್ದಾರೆ. ಸಾಧನೆ ಮಾಡಿದ್ರು ತಾನೇ ಸಾಧನೆ ಅಂತ ಹೇಳೋದು. ಇಲ್ಲಿ ಸಾಧನೆ ಅನ್ನೋದಲ್ಲ, ಇಲ್ಲಿ ಯಾವ ರೀತಿಯಾಗಿ ದುಡ್ಡು ಮಾಡಿದೆ ಅಂತ ನಾವಿಲ್ಲಿ ಪ್ರಶ್ನೆ ಮಾಡ್ತಾ ಇಲ್ಲ. ಈ ಹಿಂದೆ ಆದಂತಹ ಇನ್ಸಿಡೆಂಟ್ಗಳು ಈ ರೀತಿಯೆಲ್ಲ ಇತ್ತು ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ಈಗ ನಾನು ತಿದ್ಕೊಂಡು ಇಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡೆ ಅಂತ ಹೇಳಿದ್ರೆ ಸಮಾಜಕ್ಕೆ ಒಬ್ಬರು ಮಾದರಿ ಆಗ್ತೀರಿ ತಾವು. ಅದನ್ನು ಬಿಟ್ಕೊಂಡು ನಾನು ಹಿಂಗಿದ್ದೆ ಹಂಗಿದ್ದೆ, ಅಂಥವ್ರು ಮೋಸ ಮಾಡಿದ್ರು, ಇಂಥವ್ರು ಮೋಸ, ಯಾರು ಸ್ಪಷ್ಟತೆ ಇಲ್ಲ. ಯಾವ ವಿಚಾರದಿಂದ ಹಿಡಿದು 1ರಿಂದ 100ವರೆಗೂ ಕೂಡ ಸ್ಪಷ್ಟತೆ ಇಲ್ಲ. ಈ ಸ್ಪಷ್ಟತೆಯನ್ನು ಹೇಳುವಂತಹ ಕೆಲಸವನ್ನು ತಾವು ಮಾಡಿದ್ರೆ ಉತ್ತಮವಾಗಿರುತ್ತೆ. ಸುರೇಶ್ ಅವರೇ.